ಈ ಬಾರಿ ರಾಕಿಂಗ್ ಸ್ಟಾರ್ ಯಶ್ ಮಂಡ್ಯದಲ್ಲಿ ಚುನಾವಣೆ ಪ್ರಚಾರಕ್ಕೆ ಬರೋದಿಲ್ಲ ಅನ್ನೋ ಸುಳಿವನ್ನು ಕೊಟ್ರ. ರಾಕಿಂಗ್ ಸ್ಟಾರ್ ಯಶ್ ಬಳ್ಳಾರಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ್ರು. ಮೊದಲಿಗೆ ರಾಕಿಂಗ್ ಸ್ಟಾರ್ ಯಶ್ ಬಳ್ಳಾರಿಗೆ ಬಂದಿದ್ದನ್ನ ನೋಡಿ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ರು. ಯಾಕಂದ್ರೆ KGF 2 ಆದ್ಮೇಲೆ ಯಶ್ ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಮಾಧ್ಯಮಗಳಿಗೂ ಅಷ್ಟಾಗಿ ಸಿಕ್ಕಿಲ್ಲ. ಬಟ್ ಈಗ ಹೊಸ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಲುಕ್ ಅನ್ನ ರಿವೀಲ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ತಲೆಗೆ ಟರ್ಬನ್ ಕಟ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿಯೇ ಬಳ್ಳಾರಿಯಲ್ಲಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಂತ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಮಾಧ್ಯಮದವರು ಯಶ್ ಅವರನ್ನ ಕೇಳಿದ್ರು. ಮೊದಲನೇದಾಗಿ, ನೀವು ಮತ್ತೆ ರಾಧಿಕಾ ಅವರು ಒಂದು ಪ್ರಾವಿಷನ್ ಸ್ಟೋರ್ ಅಲ್ಲಿ ಏನೋ ತಗೊಳ್ತಾ ಇದ್ದ ಫೋಟೋ ತುಂಬಾ ವೈರಲ್ ಆಗಿತ್ತು. ಎಷ್ಟು ಸಿಂಪ್ಲಿಸಿಟಿ ಅಂತ ಅಭಿಮಾನಿಗಳು ಖುಷಿಪಟ್ಟು ಆ ಫೋಟೋಗೆ ಕಮೆಂಟ್ ಮಾಡ್ತಾ ಇದ್ರು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಯಶ್ ನಗ್ತಾನೆ ಅದಕ್ಕೆ ಉತ್ತರ ಕೊಟ್ರು. ಆದರೆ ನಾವಿರೋದು ಹಾಗೆ, ನಾವು ಬೆಳೆದು ಬಂದಿರೋದು ಹಾಗೆ. ರಾಧಿಕಾ ಅವರ ಮನೆ ದೇವರ ದರ್ಶನಕ್ಕೆ ಹೋಗಿದ್ವಿ. ಮಠದ ಹತ್ರ ಮಕ್ಕಳು ತಿಂಡಿ ಬೇಕು ಅಂದ್ರು. ತಿಂಡಿ ಕೊಡಿಸೋದಕ್ಕೆ ಅಂಗಡಿಗೆ ಹೋದ್ವಿ. ನಾವು ಪ್ರಾವಿಷನ್ ಅಂಗಡಿಗೂ ಹೋಗ್ತೀವಿ, 5 ಸ್ಟಾರ್ ಹೋಟೆಲ್ಗೂ ಹೋಗ್ತೀವಿ ಅಂತ ಹೇಳಿದ್ರು. ಇನ್ನು ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಅವರನ್ನ ಪ್ರಶ್ನೆ ಮಾಡಿದಾಗ, ಈಗ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಂತ ಬಂದಿದ್ದೀವಿ, ಇಲ್ಲಿ ರಾಜಕಾರಣದ ಬಗ್ಗೆ ಮಾತನಾಡಬೇಕಾ ಅಂತ ಮೊದಲಿಗೆ ಸಮಾಧಾನದಿಂದನೇ ಉತ್ತರ ಕೊಟ್ರು. ಅದಾದ್ಮೇಲೆ ಮತ್ತೆ ಮಾಧ್ಯಮದವರು ಅದೇ ಪ್ರಶ್ನೆಯನ್ನ ಕೇಳಿದ್ರು. ತುಂಬಾ ಚರ್ಚೆ ಆಗ್ತಾ ಇದೆ ಸರ್, ಈ ಬಾರಿ ಕೂಡ ನೀವು ಮಂಡ್ಯ ಕ್ಷೇತ್ರದಲ್ಲಿ ಅದೇ ರೀತಿ ಹವಾ ಇರೋದ್ರಿಂದ ಈ ಬಾರಿ ಕೂಡ ನೀವು ಕ್ಯಾನ್ವಸ್ಗೆ ಅಥವಾ ಪ್ರಚಾರಕ್ಕೆ ಹೋಗ್ತೀರಾ ಅಂತ ಮತ್ತೆ ಪ್ರಶ್ನೆ ಕೇಳಿದಾಗ, ನನಗೆ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಸಿನಿಮಾ ಮೇಲೆ ಅಷ್ಟೇ ಆಸಕ್ತಿ, ಇಷ್ಟು ಮಾತ್ರ ಹೇಳ್ಬೋದು ಅಂತ ಸಿಂಪಲ್ ಆಗಿ ಹೇಳಿದ್ದಾರೆ. ಹಾಗೂ ಬಿಡದ ಪತ್ರಕರ್ತರು, ಹಾಗಿದ್ದರೆ ಈ ಬಾರಿ ಪ್ರಚಾರಕ್ಕೆ ಹೋಗಲ್ವಾ ಮಂಡ್ಯದಲ್ಲಿ ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಯಾವುದೇ ರೀತಿ ಉತ್ತರ ಕೊಡದೆ ರಾಕಿಂಗ್ ಸ್ಟಾರ್ ಯಶ್ ಅಲ್ಲಿಂದ ಹೊರಟಿದ್ದಾರೆ. ಸೊ ಅಲ್ಲಿಗೆ ಯಶ್ ಬಹಳ ಸೂಕ್ಷ್ಮವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ ಅನಿಸುತ್ತೆ ಅಂತ ಅಭಿಮಾನಿಗಳು ಕೂಡ ಭಾವಿಸ್ಕೊಳ್ತಿದ್ದಾರೆ. ಇನ್ನು ಸಿನಿಮಾ ಕೆಲಸಗಳಲ್ಲಿ ಇನ್ಮೇಲೆ ಹೆಚ್ಚು ಬ್ಯುಸಿ ಆಗ್ತೀನಿ, ವಿನಾಕಾರಣ ರಾಜಕಾರಣ ಪ್ರಚಾರಕ್ಕೆ ಅಂತ ಬರೋದು, ಅಲ್ಲಿ ಬೇರೆ ಬೇರೆ ಟೀಕೆಗಳನ್ನ ಎದುರಿಸೋದು ಅದು ನಮ್ಮ ಕೆಲಸ ಅಲ್ಲ. ಕಳೆದ ಸಲ ಅನಿವಾರ್ಯ ಆಗಿತ್ತು, ಹಾಗಾಗಿ ಬೆಂಬಲಕ್ಕೆ ನಿಂತಿದ್ವಿ. ಬಟ್ ಈ ಸಲ ನನ್ನ ಸಿನಿಮಾ ಮೇಲೆ ನಾನು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಈ ಮಾತನ್ನ ಹೇಳಿದ್ದಾರೆ ಅಂತ ಅವರ ಅಭಿಮಾನಿಗಳು ಭಾವಿಸ್ಕೊಳ್ತಿದ್ದಾರೆ. ಏನೇ ಇದ್ರೂ ಹೊಸ ಲುಕ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರನ್ನ ಜನರ ಮಧ್ಯೆ ನೋಡಿ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.